ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ವಿಷಯ ಕರಿಬೇವು. ಸಂಸ್ಕೃತದಲ್ಲಿ ಇದನ್ನು ಗಿರಿನಿಂಬ, ಮಹಾನಿಂಬ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಕರಿ ಲೀವ್ಸ್, ಸ್ವೀಟ್ ನೀಮ್ ಲೀವ್ಸ್ ಅಂತ ಕರೆಯುವಂಥದ್ದು. ಕರಿಬೇವು ಯಾಕೆ ಈ ಪದ ಬಂತು ಅಂದರೆ, ಬೇವಿನ ಮರ ನೀವೆಲ್ಲ ನೋಡೇ ಇರ್ತೀರ. ಬೇವಿನ ಎಲೆಗಳು ಮತ್ತು ಕರಿಬೇವಿನ ಎಲೆಗಳು ಒಂದೇ ಆಕಾರದಲ್ಲಿ ಇರೋ ಕಾರಣದಿಂದ ಇದನ್ನು ಕರಿಬೇವು ಅಂತ ಕರೆಯುವಂಥದ್ದು. ಇದರ ರಸ ಬಂದು ಕಷಾಯ, ಒಗರು ಬೇಸಿಕಲಿ, ಮತ್ತು ಸ್ವಲ್ಪ ಸಿಹಿ ಮತ್ತು ಕಹಿ ರಸಯುಕ್ತವಾಗಿರುವಂಥದ್ದು. ಇದರ ಗುಣ ಬಂದು ಶೀತವೀರ್ಯ, ಅಂದರೆ ನಮ್ಮ ದೇಹಕ್ಕೆ ತಂಪನ್ನು ಉಂಟು ಮಾಡುವಂಥದ್ದು. ಪಿತ್ತ ಮತ್ತು ಕಫದೋಷವನ್ನು ಶಮನ ಮಾಡುವಂಥ ಗುಣಗಳು ಈ ಕರಿಬೇವಿನ ಎಲೆಗಳಲ್ಲಿ ಇರುವಂಥದ್ದು. ಇದು ಬರೀ ನಮ್ಮ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡೋದಲ್ಲದೆ ಸಾಕಷ್ಟು ಔಷಧೀಯ ಗುಣಗಳು ಈ ಕರಿಬೇವಿನಲ್ಲಿ ಇರುವಂಥದ್ದು. ಸಾಕಷ್ಟು ರೋಗ ನಿರೋಧಕ ಶಕ್ತಿ ಉಳ್ಳಂತಹ ಈ ಕರಿಬೇವಿನ ಗುಣಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಇದರಲ್ಲಿ ಒಂದು ಸಣ್ಣ ಎಲೆ ಆದರೂ ಕೂಡ ಇದರಲ್ಲಿ ಸಾಕಷ್ಟು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದನ್ನು ನಾವು ನೋಡ್ಬೋದು. ನಾನು ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಆಗೋಗುತ್ತೆ ಈ ಕರಿಬೇವಿನ ಎಲೆಗಳಲ್ಲಿ. ಸೊ ಸಾಕಷ್ಟು ಜನಗಳು ಕೂಡ ಕರಿಬೇವು ನೋಡಿದ ತಕ್ಷಣ ಅದನ್ನು ಪಕ್ಕದಲ್ಲಿ ಇಡುವಂಥದ್ದನ್ನು ನೀವು ನೋಡಿರ್ತೀರ. ಹಾಗೇನಾದರೂ ನೀವು ಮಾಡಿದ್ರೆ ಸಾಕಷ್ಟು ಒಂದು ನ್ಯೂಟ್ರಿಯೆಂಟ್ಸ್ನ ನೀವು ನಿಮ್ಮ ದೇಹದಲ್ಲಿ ಕಳ್ಕೊತೀರಾ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರ್ಬೋದು, ವಿಟಮಿನ್ ಎ, ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ ಇವೆಲ್ಲವೂ ಈ ಕರಿಬೇವಿನ ಎಲೆಗಳಲ್ಲಿ ನಾವು ನೋಡಬಹುದು. ಇನ್ನು ಔಷಧೀಯ ಗುಣಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಹೊಟ್ಟೆಯಲ್ಲಿ ಯಾವುದಾದ್ರೂ ಕ್ರಿಮಿಗಳು ಕಂಡು ಬಂದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಹಸಿ ಕರಿಬೇವಿನ ಎಲೆಗಳನ್ನು ತಿಂದು ಒಂದು ಲೋಟ ಬಿಸಿ ನೀರು ಕುಡಿಯುವಂಥದ್ದು, ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ತದನಂತರ ತಾವು ಆಹಾರನ ಸೇವನೆ ಮಾಡ್ಕೊಳ್ಳುವಂಥದ್ದು. ಇದರಿಂದ ಸಾಕಷ್ಟು ಕ್ರಿಮಿಗಳ ನಾಶ ಆಗುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಬೇದಿ ಏನಾದರೂ ಇದ್ದಲ್ಲಿ ಕರಿಬೇವು ಮತ್ತು ಸ್ವಲ್ಪ ಮಜ್ಜಿಗೆ, ಕರಿಬೇವು ರಸ ಮತ್ತು ಮಜ್ಜಿಗೆ ಜೊತೆ ಸೇವನೆ ಮಾಡಿದಾಗ ಬೇದಿ ನಿವಾರಣೆ ಆಗುವಂಥದ್ದು. ಕಬ್ಬಿಣ ಅಂಶ ಹೇರಳವಾಗಿ ಇರೋದ್ರಿಂದ ಇದು ಚರ್ಮಕ್ಕೆ ಬಹಳ ಉಪಯುಕ್ತವಾಗುವಂಥದ್ದು. ಚರ್ಮದ ಸುಕ್ಕು ಆಗೋದನ್ನು ತಡೆಯುವಂಥದ್ದು ಇರ್ಬೋದು, ಅಕಾಲಿಕ ಕೂದಲು ಬಿಳಿ ಆಗೋದಿರ್ಬೋದು, ಪ್ರಿಮ್ಯಾಚೂರ್ ಗ್ರೇಯಿಂಗ್ ಇರ್ಬೋದು. ಇವೆಲ್ಲವೂ ಈ ಕಬ್ಬಿಣ ಅಂಶ ಈ ಕರಿಬೇವಿನಲ್ಲಿ ಇರೋದ್ರಿಂದ ನಮಗೆ ಹೆಲ್ಪ್ ಆಗುವಂಥದ್ದು. ಇದಷ್ಟೇ ಅಲ್ಲದೆ ಕೂದಲಿಗೆ ನೀವು ಕರಿಬೇವು ಎಲೆಗಳನ್ನು ಪೇಸ್ಟ್ ಮಾಡಿ ಹಚ್ಕೊಳ್ಳುವಂಥದ್ದು ಮಾಡ್ಕೋಬೋದು. ಕರಿಬೇವಿನ ಎಣ್ಣೆ ನೀವು ಮಾಡ್ಕೋಬೋದು. ಸಂಸ್ಕರಣೆ ಮಾಡಿ ಕರಿಬೇವು ಎಲೆಗಳು ಮತ್ತು ಕೊಬ್ಬರಿ ಎಣ್ಣೆ ಜೊತೆ ಸಂಸ್ಕರಣೆ ಮಾಡಿ ಕರಿಬೇವು ಎಣ್ಣೆನೂ ಕೂಡ ತಾವು ಹಚ್ಕೊಳ್ಳುವಂಥದ್ದು. ಇದರಿಂದ ಕೂದಲು ಬಹಳ ದಪ್ಪವಾಗಿ, ಸೊಂಪಾಗಿ, ಕೂದಲು ಉದುರೋದಾಗಲಿ, ಡ್ಯಾಂಡ್ರಫ್ ಇವೆಲ್ಲವೂ ನಿವಾರಣೆ ಮಾಡ್ಕೋಬೋದು ಕರಿಬೇವಿನ ಎಲೆಯಲ್ಲಿ. ಇನ್ನು ಗರ್ಭಿಣಿಯರಲ್ಲಿ ವಾಕರಿಕೆ ಬರ್ತಾ ಇರುತ್ತೆ, ಅಂಥವರಲ್ಲಿ ಇದು ಬಹಳ ಸೇಫಾಗಿ ಉಪಯೋಗ ಮಾಡುವಂಥದ್ದು. ಕರಿಬೇವಿನ ಎಲೆಗಳು ಸ್ವಲ್ಪ ಸ್ವರಸ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡಿ ಸೇವನೆ ಮಾಡಿದರೆ ವಾಕರಿಕೆ ಖಂಡಿತ ಕಡಿಮೆ ಆಗುವಂಥದ್ದು. ಇದರಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ದೇಹದ ವ್ಯಾಧಿ ಕ್ಷಮತ್ವವನ್ನು ಹೆಚ್ಚು ಮಾಡುವಂಥದ್ದನ್ನು ನಾವು ನೋಡ್ಬೋದು. ಫೈಟೋ ನ್ಯೂಟ್ರಿಯೆಂಟ್ಸ್ ಕೂಡ ಕರಿಬೇವು ಎಲೆಗಳಲ್ಲಿ ಇರುವಂಥದ್ದು. ಹಾಗಾಗಿ ಇದು ಆ್ಯಂಟಿ ಕ್ಯಾನ್ಸರಸ್ ಕೂಡ ಆಗಿರುವಂಥದ್ದು. ಇದಷ್ಟೇ ಅಲ್ಲದೆ ಹೈಪೋಗ್ಲೈಸಿಮಿಕ್ ಎಫೆಕ್ಟ್ ಈ ಕರಿಬೇವಿನ ಎಲೆಗಳಿಗಿರೋದ್ರಿಂದ ಇದು ಆ್ಯಂಟಿ ಡಯಾಬಿಟಿಕ್ ಗುಣ ಕೂಡ ಹೊಂದಿರುವಂಥದ್ದು. ಇವೆಲ್ಲ ಗುಣಗಳನ್ನು ನೀವು ನೋಡಿದ್ರಿ. ಕೂದಲದಿರ್ಬೋದು ಅಥವಾ ಕಣ್ಣಿನ ದೃಷ್ಟಿ, ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿ, ಕ್ಯಾಟ್ರಾಕ್ಟ್ ಆಗೋದನ್ನು ತಡೆ ಹಿಡಿಯುತ್ತೆ. ಸೊ ಹೀಗೆ ಸುಮಾರು ಔಷಧೀಯ ಗುಣಗಳು ಈ ಕರಿಬೇವಿನ ಎಲೆಯಲ್ಲಿ ಇರುವುದು. ಬಟ್ ನೀವು ಇದನ್ನೇ ಹೆಚ್ಚಾಗಿ ಸೇವನೆ ಮಾಡಿದರೂ ಕೂಡ ಸಾಕಷ್ಟು ಸೈಡ್ ಎಫೆಕ್ಟ್ಸು ಕಾಣಿಸ್ಕೊಳುತ್ತೆ. ಬ್ಲಡ್ ಪ್ರೆಷರ್ ಕಮ್ಮಿ ಆಗಿಬಿಡುತ್ತೆ ಹೆಚ್ಚಾಗಿ ಸೇವನೆ ಮಾಡಿದ್ರೆ. ಮತ್ತು ಹೆಚ್ಚಾಗಿ ಇದರಲ್ಲಿ ಫೈಬರ್ ಇರೋದ್ರಿಂದ ನೀವು ಸೇವನೆ ಮಾಡಿದ್ರೆ ಹೊಟ್ಟೆ ನೋವು, ಒಂದು ರೀತಿಯಾದ ಬೇದಿ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಕಾಯಿಲೆಗಳು ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ತಾವು ಇದನ್ನು ಬಹಳ ಹಿತಮಿತವಾಗಿ ಸೇವನೆ ಮಾಡಿದ್ರೆ ಮಾತ್ರ ನಿಮಗೆ ಉಪಯುಕ್ತ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ನೀವು ಇನ್ಮೇಲಿಂದ ಆಹಾರದಲ್ಲಿ
ಈ ಕರಿಬೇವನ್ನು ನೋಡಿದೆ ಸೈಡಲ್ಲಿ ಎತ್ತಿಡುವಂಥದ್ದನ್ನು ಮಾಡಿಬಿಡಿ. ನೀವು ಹಾಗೇನಾದರೂ ಮಾಡಿದ್ರೆ ನೀವು ಸಾಕಷ್ಟು ಒಂದು ಕರಿಬೇವಿನಲ್ಲಿ ಇರುವಂತಹ ಔಷಧೀಯ ಗುಣಗಳನ್ನು ಕಳ್ಕೊತೀರ. ನಿಮಗೆ ಇಲ್ಲ ನಾವು ಆಹಾರದಲ್ಲಿ ಸೇವನೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಪಕ್ಷದಲ್ಲಿ ತಾವು ಕರಿಬೇವಿನ ಚಟ್ನಿ ಮಾಡ್ಕೋಬೋದು, ಕರಿಬೇವಿನ ಒಣಗಿಸ್ಕೊಂಡು ಪುಡಿ ಮಾಡಿಕೊಂಡು ಬಳಕೆ ಮಾಡ್ಬೋದು. ಡಯಾಬಿಟಿಕ್ಸ್ನಲ್ಲಿ ಕರಿಬೇವಿನ ಪುಡಿ ಜೊತೆ ಬಿಸಿನೀರಿಗೆ ಹಾಕ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿತಾ ಬಂದರೆ ಕ್ರಮೇಣವಾಗಿ ರಕ್ತದಲ್ಲಿ ಸಾಕಷ್ಟು ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರೋದನ್ನು ನಾವು ನೋಡ್ಬೋದು. ಬೇದಿ ಆಗ್ತಾಯಿದ್ರೆ ಮಜ್ಜಿಗೆಯಲ್ಲಿ ತಾವು ಇದನ್ನು ಸೇವನೆ ಮಾಡ್ಬೋದು. ಹೀಗೆ ಹೊಟ್ಟೆ ನೋವು ಬರ್ತಿದ್ರು ಕೂಡ ಇದನ್ನು ತಾವುಗಳು ಮಜ್ಜಿಗೆ ಅಥವಾ ನಿಂಬೆ ರಸದ ಜೊತೆ ಸೇವನೆ ಮಾಡ್ಬೋದು. ಯಾಕೆಂದರೆ ಬೇದಿ ಆಗೋ ಸಮಯದಲ್ಲಿ ಸಾಕಷ್ಟು ಒಂದು ಎಲೆಕ್ಟ್ರೋಲೈಟ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಸೇವನೆ ಮಾಡಿದ ತಕ್ಷಣ ನಿಮಗೆ ಆ ಒಂದು ಶಕ್ತಿ ವಾಪಸ್ ಬರುತ್ತೆ, ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ. ಸೊ ದೇಹದ ತೂಕ ತಾವುಗಳು ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಒಂದು ಕಾಂಪೊನೆಂಟ್ ಇದೆ ಇದರಲ್ಲಿ, ಕಾರ್ಬೋಜಾಲ್ ಆಲ್ಕಲೈಡ್ ಕಾಂಪೊನೆಂಟ್ ಅಂತ. ಇದರಲ್ಲಿ ದೇಹದ ತೂಕನ ಹೆಚ್ಚು ಮಾಡಲಿಕ್ಕೆ ಬಿಡೋದಿಲ್ಲ ಈ ಇದರಲ್ಲಿ ಸ್ಪೆಸಿಫಿಕ್ ಆಗಿ. ಮತ್ತು ದೇಹದ ಕೊಬ್ಬಿನ ಅಂಶ ಏನಿರುತ್ತೆ ಅದನ್ನು ಕೂಡ ಇದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇಷ್ಟೆಲ್ಲ ಒಂದು ಗುಣಗಳು ಈ ಕರಿಬೇವಿನ ಎಲೆಯಲ್ಲಿ ಇರೋದನ್ನು ನಾವು ನೋಡ್ಬೋದು. ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರು ಈ ಕರಿಬೇವಿನ ಎಲೆಗಳನ್ನು ತಾವು ಸೇವನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಕಾರ್ಬೋಜಾಲ್ ಆಲ್ಕಲೈಡ್ ಕಾಂಪೌಂಡ್ ಅನ್ನೋ ಒಂದು ಕಾಂಪೌಂಡ್ ಏನಿರುತ್ತೆ ಅದು ನಿಮ್ಮ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಇದು ಕೂಡ LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೋ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ರಕ್ತ ಸಂಚಾರ ಚೆನ್ನಾಗಾದಾಗ ಯಾವುದೇ ರೀತಿಯಾದಂತಹ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಸು ಬರೋದಿಲ್ಲ. ಸೊ ಹಾಗಾಗಿ ನೀವೇ ಯೋಚನೆ ಮಾಡಿ ಇದು ಎಷ್ಟು ಇಂಪಾರ್ಟೆಂಟು ನಮ್ಮ ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡೋದು ಅಂತ. ಮತ್ತೊಂದು ಇದು ನಮ್ಮ ಮನಸ್ಸಿಗೂ ಕೂಡ ಬಹಳ ಆಹ್ಲಾದಕರವಾದಂತಹ ಒಂದು ದ್ರವ್ಯ. ಸಾಕಷ್ಟು ಖಿನ್ನತೆ, ಆಂಗ್ಸೈಟಿ, ದಿನನಿತ್ಯದ ಒಂದು ಸ್ಟ್ರೆಸ್ಗಳಲ್ಲಿ ನಾವೆಲ್ಲ ಹೋಗ್ತಾ ಇರ್ತೀವಿ. ಅಂಥ ಒಂದು ಸಮಯದಲ್ಲಿ ಈ ಕರಿಬೇವು ಎಲೆಗಳು ನಮ್ಮ ಆಹಾರದಲ್ಲಿ ಸಿಗೋದ್ರಿಂದ ಅದು ಒಂದು ರೀತಿಯಾದ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ತಿನ್ನೋ ಆಹಾರ ಒಂದು ಶುದ್ಧೀಕರಣ ಮಾಡಲಿಕ್ಕೂ ಕೂಡ ಈ ಕರಿಬೇವು ಬಹಳ ಒಂದು ಉಪಯುಕ್ತವಾಗಿರುವಂಥದ್ದು. ಒಂದು ವ್ಯಾಧಿ ಕ್ಷಮತ್ವನ ಹೇಳಿದಾಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಆಕ್ಸಿಡೇಟಿವ್ ಸೆಲ್ಸ್ಗಳಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗಲಿಕ್ಕೆ ಇದು ಬಿಡೋದಿಲ್ಲ. ಯಾವುದೇ ರೀತಿಯಾದ ಫ್ರೀ ರ್ಯಾಡಿಕಲ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಾವು ತಿನ್ನೋ ಆಹಾರವನ್ನು ಬಹಳ ಒಂದು ಶುಚಿಯಾಗಿರೋದಕ್ಕೆ ಈ ಕರಿಬೇವು ಸಹಾಯಕವಾಗಿರುವಂಥದ್ದು. ಇದು ಇನ್ಸುಲಿನ್ನ ಬಹಳ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಹೈಪೋಗ್ಲೈಸಿಮಿಕ್ ಎಫೆಕ್ಟ್ ಇರೋದ್ರಿಂದ ಇದು ಆ್ಯಂಟಿ ಡಯಾಬಿಟಿಕ್ ಗುಣವನ್ನು ಹೊಂದಿರುತ್ತೆ. ಹಾಗಾಗಿ ಡಯಾಬಿಟೀಸ್ ಇದ್ದವರು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ ಕರಿಬೇವು ಎಲೆಗಳ ಒಂದು ಚೂರ್ಣನ ಬಿಸಿ ನೀರಲ್ಲಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡುವಂಥದ್ದು ಭಾಳ ಒಂದು ಉಪಯುಕ್ತವಾಗುವಂಥದ್ದು. ಇನ್ನು ಹೊಟ್ಟೆ ನೋವು ಇದ್ದವರು, ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಇದ್ದಂಥವರು ಕೂಡ ಈ ಕರಿಬೇವು ಸ್ವರಸ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ನೋವು ಕೂಡ ಇದು ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಒಂದು ಔಷಧೀಯ ಗುಣಗಳು ಬರೀ ಅಡುಗೆಗೆ ಮಾತ್ರ ಸೀಮಿತವಾಗಿರೋದಲ್ಲದೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಕೂಡ ಇದೆ, ರೋಗ ಬರದಂತೆ ಕೂಡ ಇದು ತಡೆಯುತ್ತೆ. ಸೊ ಇವೆಲ್ಲ ಇಷ್ಟೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಇವೆಲ್ಲ ಒಂದು ನೀವು ಬಳಕೆ ಮಾಡ್ಕೋಬೇಕು. ಜಾಸ್ತಿನೂ ಸೇವನೆ ಮಾಡ್ಬೋದು. ಜಾಸ್ತಿ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಹಾಗಾಗಿ ಹಿತಮಿತವಾಗಿ ಈ ಕರಿಬೇವಿನ ಎಲೆಗಳನ್ನು ಇವತ್ತಿಂದ ನೀವು ಉಪಯೋಗ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ದ್ರವ್ಯದ ಬಗ್ಗೆ ನಾವೆಲ್ಲರೂ ಮಾತಾಡೋಣ. ನಮಸ್ತೆ.